ಸ್ನೇಹಿತರೆ ನಮಸ್ಕಾರ. ಮಾಹಿತಿ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿರುವಂತಹ 5 ಪ್ರಶ್ನೆಗಳನ್ನು ಚರ್ಚಿಸೋಣ. ಇದು PC, PSI, FDA, SDA ಪ್ರಮುಖ. ಮೊದಲನೇ ಪ್ರಶ್ನೆ, ಹಸಿರು ಕ್ರಾಂತಿಯನ್ನು ಭಾರತದಲ್ಲಿ ಪ್ರಥಮವಾಗಿ ಎಲ್ಲಿ ಪರಿಚಯಿಸಲಾಯಿತು? ಆಯ್ಕೆ 1 ಪಂಜಾಬ್ ಮತ್ತು ಹರಿಯಾಣ, ಆಯ್ಕೆ 2 ಕರ್ನಾಟಕ ಮತ್ತು ತಮಿಳುನಾಡು, ಆಯ್ಕೆ 3 ಉತ್ತರ ಪ್ರದೇಶ ಮತ್ತು ಬಿಹಾರ, ಆಯ್ಕೆ 4 ಮಹಾರಾಷ್ಟ್ರ ಮತ್ತು ಗುಜರಾತ್. ಉತ್ತರ ನೋಡುವ ಮುನ್ನ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸರಿಯಾದ ಉತ್ತರ ಆಯ್ಕೆ 1 ಪಂಜಾಬ್ ಮತ್ತು ಹರಿಯಾಣ. ಎರಡನೇ ಪ್ರಶ್ನೆ, ಭಾರತದ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ವಿಧಿಯನ್ನು ಕರೆದಿದ್ದಾರೆ? ಆಯ್ಕೆ 1 14ನೇ ವಿಧಿ, ಆಯ್ಕೆ 2 19ನೇ ವಿಧಿ, ಆಯ್ಕೆ 3 21ನೇ ವಿಧಿ, ಆಯ್ಕೆ 4 32ನೇ ವಿಧಿ. ಉತ್ತರ ನೋಡುವ ಮುನ್ನ ಉತ್ತರವನ್ನು ಕಮೆಂಟ್ ಮಾಡಿ. ಸರಿಯಾದ ಉತ್ತರ 32ನೇ ವಿಧಿ. ಮೂರನೇ ಪ್ರಶ್ನೆ, ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಆಯ್ಕೆ 1 ಹರಿಹರ ಮತ್ತು ಬುಕ್ಕ, ಆಯ್ಕೆ 2 ಕೃಷ್ಣದೇವರಾಯ, ಆಯ್ಕೆ 3 ಇಮ್ಮಡಿ ಪುಲಕೇಶಿ, ಆಯ್ಕೆ 4 ವಿಷ್ಣುವರ್ಧನ. ಆಯ್ಕೆ ನೋಡುವ ಮುನ್ನ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಆಯ್ಕೆ 1 ಹರಿಹರ ಮತ್ತು ಬುಕ್ಕ. ನಾಲ್ಕನೇ ಪ್ರಶ್ನೆ, ಭೂಮಿ ಮತ್ತು ಸೂರ್ಯನ ನಡುವಿನ ಕನಿಷ್ಠ ಅಂತರದ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 1 ಅಪೆಲಿಯನ್, ಆಯ್ಕೆ 2 ಪೆರಿಲಿಯನ್, ಆಯ್ಕೆ 3 ಈಕ್ವಿನಾಕ್ಸ್, ಆಯ್ಕೆ 4 ಸಾಲ್ಸ್ಟಿಸ್. ಉತ್ತರ ನೋಡುವ ಮುನ್ನ ಸರಿಯಾದ ಉತ್ತರವನ್ನು ಕಮೆಂಟ್ ಹಾಕಿ. ಸರಿಯಾದ ಉತ್ತರ ಆಯ್ಕೆ 2 ಪೆರಿಹೇಲಿಯನ್ ಜನವರಿ 3ರಂದು ಸಂಭವಿಸುತ್ತದೆ. ಐದನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಎಷ್ಟು ವರ್ಷಗಳು? ಆಯ್ಕೆ 1 4 ವರ್ಷ, ಆಯ್ಕೆ 2 5 ವರ್ಷ, ಆಯ್ಕೆ 3 6 ವರ್ಷ, ಆಯ್ಕೆ 4 ಕಾಯಂ ಸದನ. ಸರಿಯಾದ ಉತ್ತರವನ್ನು ನೋಡುವ ಮುನ್ನ ಉತ್ತರವನ್ನು ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಆಯ್ಕೆ 3 6 ವರ್ಷಗಳು. ಸ್ನೇಹಿತರೆ, ಆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಮತ್ತೊಮ್ಮೆ ಇಲ್ಲಿ ನಾವು ನೋಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.